ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಇದು 2ನೇ ಕುರಿತ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ, ಅದರಲ್ಲಿ 14ನೇ ವಚನದಿಂದ ಓದಿಕೊಳ್ಳಿ. ನೀವು ಕ್ರಿಸ್ತನೊಂದಿಗೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡರಾಗಬೇಡಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು. ಇಲ್ಲಿ ದೇವರು ಏನ್ ಹೇಳ್ತಾರೆ ಅಂದ್ರೆ, ದೇವರ ಮಕ್ಕಳಿಗೂ ದೇವರಲ್ಲಿ ಇಲ್ಲದವರಿಗೂ ತಾರತಮ್ಯವನ್ನು, ವ್ಯತ್ಯಾಸವನ್ನು ದೇವರು ತೋರಿಸ್ತಾ ಇದ್ದಾರೆ. ಅಲ್ಲಿ ಅರ್ಥ ಏನಂದ್ರೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರಿಗೆ ಸೇರಿ ಇಜ್ಜೋಡರಾಗಬೇಡ್ರಿ. ಹಾಲೆಲೂಯಾ. ಈ ಲೋಕವನ್ನ ಪ್ರೀತಿಸುವವರು, ಯೇಸು ಸ್ವಾಮಿನ ದ್ವೇಷ ಮಾಡುವವರು, ಅವರ ಜೊತೆಗೆ ನೀವು ಸೇರ್ಬೇಡ್ರಿ. ನೀವು ಪ್ರಾರ್ಥನೆಯಲ್ಲಿ ಇರುವುದಾದ್ರೆ ನಿಮ್ಮ ಪ್ರಾರ್ಥನೆಯನ್ನು ಕದೀತಾರೆ, ನಿಮಗೆ ದೇವರೊಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ನೀವು ಸ್ವಲ್ಪ ದೇವರ ವಾಕ್ಯವನ್ನು ತಿಳಿದವರು ಆಗಿದ್ದರೂ ಸತ ನಿಮ್ಮನ್ನ ಲೋಕಕ್ಕೆ ಎಳೆದಾರು. ಹಲ್ಲೆಲೂಯಾ. ಹಾಗಾಗಿ ಕ್ರಿಸ್ತ ನಂಬಿಕೆ ಇಲ್ಲದವರಿಗೆ ಸೇರಿ ಇಜ್ಜೋಡರಾಗಬೇಡ್ರಿ. ಹಲ್ಲೆಲೂಯಾ. ಕೆಳಗಡೆ ಹೋದಮ್ಮ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ದೇವರಿಗೂ ಸೈತಾನನಿಗೂ ಒಡನಾಟ ಏನು? ಹಲ್ಲೆಲೂಯಾ. ದೇವರ ಮಾತು ಅಂದ್ರೆ ಬಹಳ ಅಮೂಲ್ಯವಾದ ಮಾತಾಗಿದೆ. ಹಲ್ಲೆಲೂಯಾ. ದೇವರ ಮಾತು ಹೇಗಿರ್ತದೆ ಅಂದ್ರೆ, ಪ್ರೀತಿ, ಕರುಣೆ, ಕನಿಕರೆ, ದೀರ್ಘ ಶಾಂತಿ, ಕ್ಷಮಿಸೋದು. ಅವ್ರು ಯಾರಾದ್ರೂ ಒಂದು ಉಪಕಾರ ಕೇಳಿದ್ರೆ ನಾವು ಸಮಯ ನೋಡದೆ ಅವರಿಗೋಸ್ಕರ ಒಂದು ಉಪಕಾರ ಮಾಡುವುದು. ಇದು ದೇವರ ಪ್ರೀತಿ. ದುರಾತ್ಮನ ಪ್ರೀತಿ ಹಾಗಲ್ಲ. ಯಾರು ಮಾತನಾಡಿದ್ರೆ ಜಗಳ ಮಾಡುವುದು, ಅವ್ರಿಗಿಷ್ಟ ಬಂದ ರೀತಿ ಮಾತನಾಡುವುದು, ಅವ್ರಿಗಿಷ್ಟ ಬಂದ ರೀತಿಯಲ್ಲಿ ನಡೆಯುವುದು, ಬರೀ ತೊಂದರೆ ತಾಪತ್ರಗಳು ಕೊಡಂತ ಜನಾಂಗಗಳು. ಅವರು ದೇವರಿಗೆ ಇಷ್ಟ ಆದವರು ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತದೆ, ಕೆಳಗೆ ಹೋದ್ರಮ್ಮ. ಬೆಳಕಿಗೂ ಕತ್ತಲೆಗೂ ಐಕ್ಯವೇನೋ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳನ್ನಿಸಿಕೊಂಡವರು ಬೆಳಕಿನ ರಾಜ್ಯದವರು. ಆತನ ರಾಜ್ಯಕ್ಕೆ ಹೋಗುವಂತವರೇ ಹೊರತು ಕತ್ತಲೆ ರಾಜ್ಯಕ್ಕೂ ನಮ್ಗೆ ಸಂಬಂಧವೇ ಇಲ್ಲ. ಕತ್ತಲೆ ರಾಜ್ಯ ಯಾರ್ದಾಗಿದೆ ಅಂದ್ರೆ ದುರಾತ್ಮನ ಸೇನೆ, ಇಹಲೋಕದ ಅಧಿಪತಿ ಸೈತಾನನಿಗೆ ಸಂಬಂಧಪಟ್ಟದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, 2 ನಾನು ಇಟ್ಟಿದ್ದೇನೆ, ನಿಮಗೆ ಯಾವ್ದು ಬೇಕು ನೀವು ತೆಗೆದುಕೊಳ್ಳ್ರಿ. ಶಾಪ ಬೇಕಾದ್ರೆ ತೆಗೆದುಕೊಳ್ಳ್ರಿ, ಆಶೀರ್ವಾದ ಬೇಕಾದ್ರೆ ನನ್ನ ಹತ್ರ ಬರ್ರಿ, ನನ್ನ ಹತ್ರ ಬಹಳ ಇದೆ ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕರೆದಾತ ನಂಬಿಕಸ್ಥನಾಗಿರೋದಕ್ಕೋಸ್ಕರ ದೇವರನ್ನೇ ನಂಬೋರು ಅಂತ ಆಗಿರಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿಗೂ ಸೈತಾನನಿಗೂ ಒಡನಾಟ ಏನು? ನನಗೂ ಆತನಿಗೂ ಯಾವ ರೀತಿ ಸಂಬಂಧವೇ ಇಲ್ಲ. ಅವನನ್ನ ಒಂದು ದಿವಸ ನಾನು ಒದ್ದು ಕೆಳಗಾಕಿದ್ದೇನೆ. ಅದಕ್ಕಾಗಿ ನಾನು ಉಂಟು ಮಾಡಿದ ಜನಾಂಗಗಳನ್ನು ನರಕಕ್ಕೆ ಹೋಗಬಾರದು, ಅವನ್ನೆಲ್ಲ ನನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಕರಿತಾ ಇದ್ದೀನಿ. ಕೈ ಬೀಸಿ ಕರಿತಾ ಇದ್ದೀನಿ. ಎಲೆಯವರೇ, ಒತ್ತವರೇ, ಕಷ್ಟಪಡುವವರೇ, ದುಃಖದಲ್ಲಿರುವವರೇ, ಸಂಕಟದಲ್ಲಿರುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ. ನನ್ನ ಸಮಾಧಾನವನ್ನು ನಿಮಗೆ ಕೊಡ್ತೇನೆ, ನನ್ನ ವಿಶ್ರಾಂತಿಯನ್ನು ನಿಮಗೆ ಕೊಡ್ತೇನೆ. ನಿಮಗೋಸ್ಕರ ನಾನು ಕಲ್ವಾರಿ ಶಿಲ್ಬೆ ಮೇಲೆ ಯಜ್ಞ ಆಗಿದ್ದೀನಲ್ಲ, ಅದನ್ನ ನೆನಪು ಮಾಡಿಕೊಳ್ಳ್ರಿ ಪ್ರಿಯರೇ. ಹಲ್ಲೆಲೂಯಾ. ಇಷ್ಟು ದೇವರು ಕರಿತಾ ಇದ್ದಾರೆ ಪ್ರಿಯರೇ. ಆದ್ರೆ ನಾವೇನ್ ಮಾಡ್ತಿದ್ವಿ? ಹೌದು ಸ್ವಾಮಿ, ನಾ ಭಾನುವಾರ ಚರ್ಚಿಗೆ ಬರ್ತೀನಿ, ಸೋಮವಾರದಿಂದ ಶನಿವಾರದವರೆಗೂ ದೇವ್ರೆ ಈ ಸ್ವಲ್ಪ ಸುಮ್ಮನೆ ಇದ್ಬಿಡು, ನನ್ನ ಭಾರಿ ಕೆಲಸಗಳಿದೆ. ಮತ್ತೆ ಶನಿವಾರ ಆಗಿದ ತಕ್ಷಣ ಮತ್ತೆ ಭಾನುವಾರ ಸ್ನಾನ ಮಾಡಿ ಶುದ್ಧರಾಗಿ ದೇವರ ಆಲಯಕ್ಕೆ ಹೋಗಿ ಹಲ್ಲೆಲೂಯಾ ಸ್ತೋತ್ರ ಸ್ವಾಮಿ. ಇದಕ್ಕೆ ಕರೆದಿಲ್ಲ. ಯಾವಾಗಲೂ 24/7 ನನ್ನ ಸಂಗಡ ನೀವಿರಬೇಕು. ಹಲ್ಲೆಲೂಯಾ. ನನ್ನ ಆತ್ಮದೊಳಗೆ ನೀವಿರಬೇಕು. ಯಾಕಂದ್ರೆ ಪ್ರತಿಯೊಂದು ಶರೀರದಲ್ಲೂ ನಮ್ಮ ಒಳಗೆ ದೇವರ ಆತ್ಮನು ವಾಸಿಸುವಂತವರು ನಿಮಗೆ ತಿಳಿಯದು. ನನ್ನ ಆತ್ಮವನ್ನ ನಿಮ್ಮ ಒಳಗೆ ಇಟ್ಟಿದ್ದೀನಿ, ನಿಮಗೆ ಗೊತ್ತಿಲ್ಲವೋ?
ಹಾಲೆಲೂಯ. ವಾಕ್ಯ ಓದಿ ತಿಳ್ಕೊಳ್ರಿ ಪ್ರಿಯರೇ. ಹಾಲೆಲೂಯ. ಪ್ರಾರ್ಥನೆ ಮಾಡಿ ತಿಳಿದುಕೊಳ್ಳ್ರಿ. ಆಲಯದಲ್ಲಿ ಸೇವಕರ ಮುಖಾಂತರ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಬಹಳ ಆಪ್ಷನ್ ಇಟ್ಟಿದ್ದಾರೆ ಯೇಸು ಸ್ವಾಮಿ ಭೂಮಿ ಮೇಲೆ. ತಿಳಿಯಲಾರದವನು ಬುದ್ಧಿಹೀನನು. ಅಯ್ಯೋ, ನಿನ್ನ ಗತಿ ನಾನು ಏನ್ ಹೇಳಿ ಅಂತಾರೆ ಸ್ವಾಮಿ ಅವಾಗ ಒಂದು ದಿವಸ. ನೀನು ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದೇ ಇದ್ರೆ ಚೆನ್ನಾಗಿತ್ತು. ಯಾಕೆ ಹುಟ್ಟಿದ್ಯಾ? ಇಂಥ ನರಳಾಟಕ್ಕೆ ಹೋಗಕ್ಕ. ಹಾಲೆಲೂಯ. ಬುದ್ಧಿಹೀನರು ಮಾಡುವಂತ ಕಾರ್ಯವಾಗಿದೆ ಸಹೋದರ. ಬುದ್ಧಿ ಉಳ್ಳವರು ಮಾಡುವುದಿಲ್ಲ. ಬುದ್ಧಿಹೀನರು, ಜ್ಞಾನ ಇದ್ದವರು, ಇದ್ರುವೆ ಅವರು ದೇವರ ಕಡೆ ತಿರುಗದವರು, ದೇವರ ಮಾತನ್ನ ಅಸಡ್ಡೆ ಮಾಡುವವರು. ಇವೆಲ್ಲ ದೇವರು ಸಹಿಸಿಕೊಂಡು ಮನ ಮರಗಿ ಮತ್ತೆ ನನ್ನ ಮಗ ನಾಳೆ ಸರಿ ಆಗ್ತಾನೆ, ನಾಡ್ದು ಸರಿ ಆಗ್ತಾನೆ, ಆಚೆ ನಾಡ್ದು ಸರಿ ಆಗ್ತಾನೆ ಅಂತ ದೇವರು ಕಾಯ್ತಾ ಇದ್ದಾರೆ ಪ್ರಿಯನೇ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಶರೀರಧಾರಿಯಾಗಿರ್ಬೇಕಾದ್ರೆ ಕ್ಷಮೆ ದಮೆ. ಈ ಲೋಕವನ್ನು ಬಿಟ್ಟು ಹೋಗ್ಬಿಟ್ರೆ ಯಾವ ರೀತಿ ಕ್ಷಮೆ ಇರುವುದಿಲ್ಲ. ಇಲ್ಲೇ ಕ್ಷಮಿಸಿ ಬಿಟ್ರೆ ದೇವರು ನಮ್ಗೆ ಒಳ್ಳೇದು. ನಮ್ಗೆ ಯಾವ ತೀರ್ಮಾನಗಳು ಸಿಕ್ಕುವುದಿಲ್ಲ. ಆ ಜಾಗದಲ್ಲಿ ದೇವರು ನಮ್ಮನ್ನ ಅವರ ರಾಜ್ಯಕ್ಕೆ ಕರ್ಕೊಂಡೋಕೆ ಸಂಶಯ ಪಡೋದು ಬೇಡ. ಹಾಗಾಗಿ ಕೆಳಗೆ ನಂಬುವವರಿಗೂ ನಂಬದೇ ಇರುವವರಿಗೂ ಇರುವ ವ್ಯತ್ಯಾಸವೇನು? ನಂಬುವವರಿಗೂ ನಂಬದೇ ಇರೋರಿಗೂ ವ್ಯತ್ಯಾಸ ಏನು ಅಂತ ತೋರಿಸ್ಕೊಡ್ತೀನಿ ಅಂತ ದೇವ್ರ ಸ್ವಾಮಿ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನೋಡು, ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನು? ನಾವು ಫೋಟೋಗಳೆಲ್ಲ ಇಟ್ಕೊಂತೀವಿ, ಸ್ವಾಮಿ ಫೋಟೋಗಳು, ಮರಿಯಮ್ಮ ಫೋಟೋಗಳು. ಅದಕ್ಕೆ ದೇವ್ರು ಕೇಳ್ತಾರೆ, ಸ್ವಾಮಿ ಕೇಳ್ತಾರೆ, ನನ್ನ ರೂಪವನ್ನ ಮಗನೇ ಮಗಳೇ ನೀವು ಇಟ್ಟಿದ್ದೀರಾ? ನೀವು ಇಡ್ರಿ, ಆದರೆ ನೀವು ನನ್ನನ್ನು ನೋಡಿದ್ರೆ ಇಡ್ರಿ ಅಂತಾರೆ. ಯೇಸು ಸ್ವಾಮಿಗೆ, ಮರಿಯಮ್ಮನಿಗೆ, ಇವರಿಗೆಲ್ಲ ನಾವು ನೋಡಿದೀವ ಕಣ್ಣಾರೆ. ಮತ್ತೆ ನಾನು ಹೀಗೆ ಅಂತ ನೀವು ಹೇಗೆ ತಿಳಿದುಕೊಂಡು ಹೇಗೆ ನನ್ನ ರೂಪವನ್ನ ಮಾಡ್ಕೊಳ್ತೀರಿ ನೀವು ಅಂತ ಕೇಳ್ತಾರೆ. ಹೇಗೆ ಇಟ್ಕೊಳ್ತೀರಿ? ನನಗೆ ಉತ್ತರ ಕೊಡ್ರಿ. ನೀವು ಉತ್ತರ ಕೊಟ್ಟು ನೀವು ಇಟ್ಕೊಳ್ರಿ ಅಂತ ಯೇಸು ಸ್ವಾಮಿ. ನಮ್ಮ ಹತ್ರ ಉತ್ತರ ಇದೆಯಾ? ಇಲ್ಲ. ಅದಕ್ಕೆ ಕೆಳಗೆ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ನೋಡ್ದಾ, ನಾವು ಯಾರಾಗಿದ್ದೇವೆ? ಜೀವ ಸ್ವರೂಪನಾದ ದೇವರ ಮಂದಿರ ಆಗಿದ್ದೇವೆ ನಾವು. ನಾವೇ ಆತನ ಆಲಯಗಳು. ಆಲಯವನ್ನ ನೀನು ಕೆಡಿಸಬೇಡ. ಕೆಡಿಸಬೇಡ ಅಂದ್ರೆ ಅರ್ಥ ಏನು? ಬೀಡಿ ಕುಡಿಯೋದು, ಎಣ್ಣೆ ಕುಡಿಯೋದು, ಕೆಟ್ಟು ಮಾತಾಡೋದು, ಕೆಟ್ಟ ಶಬ್ದಗಳು ಆಲೋಚನೆ ಮಾಡೋದು, ಕೆಟ್ಟದೆಲ್ಲ ನೋಡುದು ಮಾಡುವುದು ಎಲ್ಲ ದೇವರಿಗೆ ಇಷ್ಟ ಕಾರ್ಯವಾಗಿದೆ. ದೇವರ ಆಲಯ, ನಾವೇ ಆಲಯವಾಗಿದ್ದೀವಲ್ಲ, ಆ ಆಲಯವನ್ನ ನೀನು ಶುದ್ಧಿ ಇಟ್ಟುಕೋ. ನೀನು ಕೆಡಿಸಿದರೆ ನಿನ್ನನ್ನು ನಾನು ಕೆಡಿಸಿಬಿಡ್ತೇನೆ. ಹಾಲೆಲೂಯ. ದೇವ್ರು ಕೆಡಿಸಿದ್ರೆ ಮುಗೀತಲ್ಲ ಕತೆ. ಬೂದಿ ಸಿಕ್ಕಲ್ಲ. ಹಾಲೆಲೂಯ. ಮುಗಿತಮ್ಮ ವಾಕ್ಯ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುತ್ತಿರುವೆನು. ಹಾಲೆಲೂಯ. ನೋಡು, ದೇವರು ಹೇಳ್ತಾರೆ, ನನ್ನ ಆಲಯವನ್ನ ನೀವು ಕೆಡಿಸದೆ ಇಟ್ಟುಕೊಂಡ್ರೆ ಏನಂತೆ? ನಾನು ಅವರಲ್ಲಿ ವಾಸಿಸುವೆನು. ನಿನ್ನ ಒಳಗಡೆ ದೇವರಾತ್ಮನು ವಾಸಿಸುತ್ತಾ ತಿರುಗಾಡ್ತಾರಂತೆ. ಹಾಲೆಲೂಯ. ಇಂಥ ದೇವರನ್ನ ಸೇವಿಸುವಂತ ನಾವು ಎಂತ ಭಾಗ್ಯವಂತರು ಪ್ರಿಯನೇ. ಹಾಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಹಾಲೆಲೂಯ. ನೋಡು, ಇದೆಲ್ಲ ಹಿಂದ್ಗಡೆ ಬಂದಿರೋ ಈ ಹಿಂದೆ ಓದಂತ ವಾಕ್ಯಗಳೆಲ್ಲ ತಿಳಿದುಕೊಂಡು ದೇವರು ನೋಡಿ ಏನಂತೆ? ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನಾನು ನಿಮಗೆ ದೇವರಾಗಿರುವೆನೋ, ನೀವು ನನ್ನ ಪ್ರಜೆಗಳಾಗಿರುವಿ. ಅವಾಗ ಇವೆಲ್ಲದ್ರಲ್ಲೂ ನಾವು ಪಾಸ್ ಆಗ್ತಾ ಬಂದ ಮೇಲೆ ನೀನು ಮಣ್ಕಾಲ್ ಹಾಕಿ ಪ್ರಾರ್ಥನೆ ಮಾಡಿದ್ರೆ ಟಕ್ಕಂತ ಎಲ್ಲ ಕೆಲಸ ಟಕ 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 ಕೆಲಸ ಮುಗೀತದೆ. ಏನು ಇಲ್ಲಿ ಪ್ರಾರ್ಥನೆ ಇಲ್ಲ, ಎಂಥದ್ದು ಇಲ್ಲ. ಆಮೇಲೆ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ಬ್ರದರ್ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ರಾತ್ರಿ ಎಲ್ಲ ಪ್ರೇಯರ್ ಮಾಡಿದೆ, ಬೆಳಗ್ಗೆಲ್ಲ ಪ್ರೇಯರ್ ಮಾಡಿದೆ, ನನಗೆ ಏನು ನಡೀತಾ ಇಲ್ಲ. ಏನು ನಡೆಯಲ್ಲ. ಯಾಕೆ ನಡಿಬೇಕು? ನೀನ್ ದೇವ್ರಿಗಾಗಿ ಏನ್ ಮಾಡ್ತಾ ಇದೀಯಾ? ಈ ಹೊರಗಡೆ ನೋಡ್ರೆ ಡೂಪ್ಲಿಕೇಟ್ ಕೆಲಸ ಮಾಡ್ತಾ ಇದೀಯಾ? ಮೇಲಿನ ಮಾತಿಗೆ ಭಕ್ತಿ ತೋರಿಸ್ತಾ ಇದೀಯಾ?
ಆದ್ರೆ ಇಲ್ಲಿ ಯಾರಿಗಾರ ಸೇವಕರಿಗೆ ಯಾರಿಗಾರ ನಮ್ಮಂತವ್ರಿಗೆ ನೀನ್ ಡೂಪ್ಲಿಕೇಟ್ ಮಾಡ್ಬೋದು ಪ್ರಿಯನೇ ಪ್ರಿಯಳೇ? ದೇವರಿಗೆ ಮಾಡಕ್ಕಾಗುತ್ತೋ? ಅದಕ್ಕೆ ಉತ್ತರ ಸಿಕ್ಕಲ್ಲ ಅಲ್ಲಿಂದ. ನೀವು ಈ ವಾಕ್ಯವನ್ನು ದೇವ್ರು ಕೊಟ್ಟಿದಾರಲ್ಲ, ಇದ್ರ ಪ್ರಕಾರನೇ ನೀವು ಜೀವಿಸಿರಿ. ಆಮೇಲೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲ ಅಂದ್ರೆ ನೀವು ಅವ್ರ ಮಾತಾಡ್ಬೋದು. ಹಾಲೆಲೂಯ. ಯಾಕಂದ್ರೆ ಆ ರೀತಿ ನಮ್ಮ ಬಾಳಿನಲ್ಲಿ ಮಹಾ ದೊಡ್ಡ ಕಾರ್ಯ ಮಾಡಿದ್ದಾರೆ ಯೇಸು ಸ್ವಾಮಿ. ಅದಕ್ಕೆ ನಾವು ಏನು ಇರ್ಲಿಲ್ಲ, ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು. ನಮ್ಮ ಯೋಜನೆ ಸಾಗದು ಏನು, ದೇವರ ಯೋಜನೆ ಸಾಗುವುದು. ಇಂದು ನಮ್ಮ ಯೋಜನೆ ಸಾಗುವುದು, ದೇವರ ಯೋಜನೆ ಸಾಗುವುದು ಅಂತ ಎಂಬುದಾಗಿ ಭಕ್ತನು ಹಾಡು ಹೇಳುವ ಪ್ರಕಾರ ನಮ್ಮ ಯೋಜನೆಯನ್ನು ಸಾಗುವುದಿಲ್ಲ, ದೇವರ ಆಲೋಚನೆ, ದೇವರ ಯೋಜನೆನೇ ಸಾಗುವುದು ಪ್ರಿಯರೇ. ಹಾಲೆಲೂಯ. ಅದಕ್ಕಾಗಿ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ದೇವಕ್ಕೆ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ ಸ್ವಾಮಿ ದೇವರೇ, ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರತಿ ಒಂದು ಜನರಿಗೂ ಸ್ವಾಮಿ ಈ ವಾಕ್ಯವನ್ನು ಸ್ವಾಮಿ ದೇವರೇ, ಈ ಕರ್ತನೆ, ಈ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಈ ಕೇಳಿದಂತ ಜನರಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ. ಹಾಲೆಲೂಯ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಂದು ಕುಟುಂಬಗಳನ್ನು ನೆನೆಸಿ, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ರೋಗದಲ್ಲಿಯೂ ಸಮಸ್ಯೆಗಳಲ್ಲೂ ಎಲ್ಲ ವಿಷಯಗಳಲ್ಲೂ ಸ್ವಾಮಿ, ಕಷ್ಟದಲ್ಲಿ ಎಲ್ಲ ವಿಷಯಗಳಲ್ಲೂ ಸ್ವಾಮಿ ನಿಮ್ಮ ಕರುಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಏನೇ ಇದ್ದರೂ ಸ್ವಾಮಿ ದೇವರೇ, ನಿಮ್ಮ ಮುಂದೆ ಸ್ವಾಮಿಯವರು ಅರಿಕೆ ಮಾಡಲಿ ದೇವರೇ. ಅದು ಎಲ್ಲವನ್ನು ಬಿಡುಗಡೆ ಮಾಡುವ ತಾನು ಸ್ವಾಮಿ ಒಬ್ಬರೇ ಆಗಿರೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಯೇಸು ಸ್ವಾಮಿ ಹೆಸರಲ್ಲೇ ಬೇಡಿಕೊಳ್ತೇನೆ, ಜೀವಗಳ ಪರಲೋಕದ ತಂದೆ. ಪ್ರೈಸ್ ಗಾಡ್. ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು.